ಕುಯ್ ಕುಯ್ ಚುಯ್ 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 ಪುಯ್ 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 ಅನ್ಸ್ಲಿಕತ್ತಾರ ನಿಮ್ಮವ್ರು. ಓಕೆ. ಆಂಡ್ರಾಯ್ಡ್ ಅಂದ್ರೆ ನಿಮ್ಮ ಬಿಸ್ನೆಸ್ ಟೀಮ್ ಹೌದು. ರೊಕ್ಕ ಕೊಟ್ಟಿರ್ತಾರಲ್ಲ ಅಲ್ಲಿ ಯೂಸ್ ಮಾಡ್ತಾರ. ಹಿಂಗ ಇವ್ ಆಟ ನಾನು ಆಡ್ಬೋದು. ಹೌದು, ಆಡ್ತೀನಿ. ಬರೀ ಮ್ಯಾಟರ್ ಆಫ್ ಟೈಮ್ ಅಷ್ಟ. ಹೌದು. ನಮಗೇನ್ ಕೆಲಸ ಮಾಡ್ಬೇಕಂತಿಲ್ಲ ಈಗ. ಇದಂದ ಈಗ ಬೇಸಿಕಲಿ. ಹೌದು. ಯಾಕಂದ್ರ ನಮ್ಮ ರೊಕ್ಕ ನಮಗ್ ಇಂಪಾರ್ಟೆಂಟ್. ಫಸ್ಟ್ ಅದು ಇಂಪಾರ್ಟೆಂಟ್. ಹೌದು. ಬೋಸಡಿ ಕೆಲಸ ಮಾಡ್ಲಿಕ್ಕೆ ಹೋಗಿಲ್ಲ ನಾವು ಬೆಂಗಳೂರಿಗೆ. ಹೌದು. ಇದು ಕರೆಕ್ಟ್ ಆಗಿ ತಿಳ್ಕೊಬೇಕು. ನೀನು ನಿಮ್ ಮಂದಿದವ್ರು ತಿಳ್ಕೊಬೇಕು. ಅಲ್ಲಿ ನೆಟ್ವರ್ಕ್ ಮಾಡಿಕೊಟ್ರಲ್ಲ, ಆಂಡ್ರಾಯ್ಡ್ ಟೆಕ್ನಾಲಜಿ, ವಾಟ್ಸ್ಆಪ್, ಅದು ಇದು ಫೇಸ್ಬುಕ್, ಕರೆಕ್ಟ್ ಆಗಿ ತಿಳ್ಕೊಬೇಕು. ಗೊತ್ತಾತ? ಜಾನ್ 17, 2025 ಇವತ್ತು ಮಾತಾಡ್ಲಿಕ್ಕೆ ರೊಕ್ಕದ ವ್ಯವಹಾರ ಮುಗಿಬೇಕು. 18 lakhs ಪ್ಲಸ್ 4% ಏನ್ ಡಿಸ್ಕಷನ್ ಆಗಿತ್ತು ಕರೆಕ್ಟ್ ಆಗಿ ನೀ ಡಾಕ್ಯುಮೆಂಟ್ ಹಚ್ಚಿ ಬರೆಸಿ ಮಾಡಿ 25th ಫಂಡ್ ಟ್ರಾನ್ಸ್ಫರ್ ಸ್ಟಾರ್ಟ್ ಮಾಡ್ಬೇಕು. ನೀ ಮಾಡ್ತೀವೋ ಮಾಡಂಗಿಲ್ಲ? ಮಾಡ್ತಾನೆ. ನಿಂದ ಆಟ ಬಿಡು. ಯಾಕಂದ್ರೆ ನಂದ ಆಟ ನನಗ್ ಬೇಕಂತ ಕೂತಿನ. ನಾನು ರೊಕ್ಕ ನಾ ಬರ್ತೀನಿ ಅಂತ ಅನ್ಲಿಕತ್ತೀನಿ. ರೊಕ್ಕ ನಮಗೆ ಯಾರು ಬೇಡ. ಏಜೆಂಟ್ ಬೇಡ, ಮ್ಯಾನೇಜರ್ ಬೇಡ, ಏನೂ ಬೇಕಾಗಿಲ್ಲ ನಮ್ಗೆ. ಅದೇನ್ ಜುಜಿಬಿ ಕೆಲ್ಸ ಅದು. ಏನ್ ರಾಕೆಟ್ ಸೈನ್ಸ್ ಅಲ್ಲ ಅದು. ಇಷ್ಟ. ಯಾಕಂದ್ರೆ ನಮಗೆಲ್ಲ ಫೆಸಿಲಿಟೀಸ್ ಮಾಡಿಕೊಟ್ರ. ಡೈರೆಕ್ಟ್ ಲಿಂಕ್ ಹಚ್ಕೊಡ್ತಾರ ನಮಗ. ನಿನ್ ಕಡೆ ಬಂದಿದ್ದಕ್ಕ ಅಂದ್ರ ಬಿಸ್ನೆಸ್ ಮಾಡ್ಬೇಕಂತೇಳಿ. ಮೇನ್ ಅದು ಬಿಸ್ನೆಸ್ ಫೈನಲೈಸ್ ಆಗೋ ತನಕ ರೊಕ್ಕ ನಿನ್ ಕಡೆ ಇರ್ಲ ಅಂತ ಅಂದಿದ್ದನ ಅಷ್ಟೇ. ಅದ್ ಬಿಟ್ರೆ ಏನು ಒಂದಿಲ್ಲ ನಿಂಗ. ಇದು ಕ್ಲಾರಿಟಿ ಫುಲ್ ಕಂಪ್ಲೀಟ್ ಇರ್ಬೇಕು ನಿನ್ ಕಡೆ. ಅಲ್ಲಿ ನಿಮ್ ಮಂದಿದವ್ರ ಕಡೆ ಇರ್ಬೇಕು. ಹೆಂಗದ ಫಾರ್ಮ್ಯಾಟ್? ಸೊ ಇಷ್ಟದ. ಈಗ ನಡಕ್ ನಿನಗ್ ಏನ್ ಪವರ್ಸ್ ಕೊಟ್ಟಾರ, ನಿನಗ್ ಏನ್ ಮಾಡಂದಾರ, ಅದು ಏನ್ ಮಾಡ್ಬೇಕಾಗಿತ್ತು, ಏನ್ ಮಾಡ್ಲಿಗತಿ ಎಲ್ಲ ಅದು ಘಟರ್ ರಂಡ್ಯರ್ ಇದು ಅದಂಗ ಕೆಲ್ಸ. ಗೊತ್ತಿಲ್ಲ? ಚರಂಡಿ ಚಂಬರ್ ಸೆಪ್ಟಿಕ್ ಟ್ಯಾಂಕ್ ಗೊತ್ತಿಲ್ಲ? ಹಂಗಾಗ್ಯದ ಕೆಲ್ಸ. ಸೊ ಅದು ಬ್ಯಾಡ ಅಂತ ನಾನು. ಅದು ಕ್ಲೀನ್ ಮಾಡ್ಬೇಕಂದ್ರೆ ಹೆಂಗಂತಂದ್ರ ರೊಕ್ಕ ವಾಪಸ್ ಕರೆಕ್ಟ್ ಆಗಿ ಈ ಕಡೆ ಬರ್ಬೇಕು. ಅದಕ್ಕೆ ಫಸ್ಟ್ ಬರ್ಬೇಕಂದ್ರೆ ಡಾಕ್ಯುಮೆಂಟ್ ಬರ್ಬೇಕು ನಿನ್ಲಿಂದ. ಅಲ್ಲಿ SBI ಮ್ಯಾನೇಜರ್ ಅವ ಕೊಡ್ತೀನಿ ಅಂತ ಹೇಳಿ ಬರೆಸ್ಬೇಕಲ್ಲಿ. ಅವ ಸಿಗ್ನೇಚರ್ ಹೊಡಿಬೇಕಲ್ಲಿ. ಯಾಕಂದ್ರೆ ಇದು ರೊಕ್ಕದ್ದು. ಇಲ್ಲಿ ಬ್ಯಾಂಕ್ ಮ್ಯಾನೇಜರ್ ಬ್ರಾಂಚ್ ದವ್ರು ಬರ್ತಾರ, ಬ್ಯಾಂಕ್ ದವ್ರು ಬರ್ತಾರ. ನೀ ಬರಂಗಿಲ್ಲ ಇಲ್ಲಿ. ಗೊತ್ತಿಲ್ಲ? ಇದು ರೊಕ್ಕ ನಂದು. ಅಲ್ಲಿ ಬ್ಯಾಂಕ್ದವ್ರದ್ದು ಅಲ್ಲ, ನಿಂದು ಅಲ್ಲ. ಆಕ್ಚುಲಿ ಅಲ್ಲಿ ಮನುಷ್ಯ ವೆರಿಫೈ ಮಾಡಿ ನೋಡಿ ಅವ ರೊಕ್ಕ ತಗೋಬೇಕವ. ಹಿಂಗ ನಿನಗ್ ಡಾಕ್ಯುಮೆಂಟ್ ಕೇಳ್ಬೇಕು. ಯಾವ ಬೇಸಿಸ್ ಮೇಲೆ ತಗೊಳಿಗತ್ತಿಪ್ಪ ರೊಕ್ಕ ಅಂತ ಹೇಳಿ. ಒಂದು ಜವಾಬ್ದಾರಿ ಕೆಲ್ಸ ಅದು. ಡಿಸ್ಟ್ರಿಕ್ಟ್ನಾಗ, ತಾಲೂಕಿನಾಗ ವಿಲೇಜ್ ಅಕೌಂಟೆಂಟ್ ಅಂತ ಇರ್ತಾರ ಮಂದಿ ಗವರ್ಮೆಂಟ್ ಆಫೀಸ್ನಾಗ. ಇದು SBI ಇದು. ಬೋಸಡಿ ಇನ್ಸ್ಟಿಟ್ಯೂಟ್ ಅಲ್ಲಿ. ಸೊ ಹಿಂಗವ. ಇದು ಕರೆಕ್ಟ್ ಆಗಿ ಜ್ಞಾನ ಅವನಿಗೆ ಇರ್ಬೇಕು. ಕೊಟ್ರ ಸೀದಾ ಸಸ್ಪೆನ್ಷನ್ ಆರ್ಡರ್ ರೆಡಿ ಮಾಡ್ತಾರ. ಒಂದು ಅವನ ಬದ್ಲಿ ಬೇರೆಯವ್ನ ಕೂಡಿಸ್ತಾರ ಟೆಂಪರರಿ ಬೇಸಿಸ್ ಮೇಲೆ. ಡೆಪ್ಯೂಟಿ ಮ್ಯಾನೇಜರ್ ಅಂತ ಇರ್ತಾರ ಆಲ್ರೆಡಿ ಅಲ್ಲಿ. ಇವಕ್ಕೇನಂತಾರ ಗೊತ್ತಿಲ್ಲ? ಫ್ರಾಡ್ ಕೇಸ್ ಅಂತಾರ. ಕೋಆಪರೇಟಿವ್ ಸೊಸೈಟೀಸ್ನಾಗ ಬರೀ ಇವು ನಡೀತಾವ. ಒಂದೆರಡು ಕೇಸಸ್ ನಡೆಯಂಗಿಲ್ಲ ಚಲೋ ಇದ್ದು. ಯಾಕಂದ್ರೆ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟ್ ಆಗಿರ್ತದ. ನಿಮ್ಮಂತವ್ರು ಏನ್ ಕೆಲ್ಸಕ್ಕಂತ ಮಾಡ್ತಾರಲ್ಲ ಕೆಲಸ, ಲೀಗಲ್ ಪೇಪರ್ ವರ್ಕ್ ಇಟ್ಕೊಂಡ್ ಮಾಡ್ತಾರಲ್ಲಿ. ನೀ ಏನ್ ಮಾಡ್ಲಿಗತ್ತಿಲ್ಲ? ಇದು ಬೋಸಡಿ ಕೆಲ್ಸ. ಗೊತ್ತಾತಿಲ್ಲ? ನಿಮ್ದು ನಾಮ ನಿಶಾನ್ ಏನೂ ಇಲ್ಲ ಅಲ್ಲಿ. ನಿಮ್ಮಂತವ್ರು ಬೋಸಡಿ ಮಂದಿ ಅಂತಾರಲ್ಲಿ. ಇದದ ಸಮಾಜದಾಗ ಹಿಂಗ ವರ್ಡ್. ಅದಕ್ಕೆ ಕರೆಕ್ಟ್ ಆಗಿ ನಿಂತು ಲೀಗಲ್ ಪೇಪರ್ ಮಾಡ್ಕೊಂಡು ಕರೆಕ್ಟ್ ಫಾರ್ಮಲ್ ಮಾಡಪ್ಪ ಅಂತ ಹೇಳಿಗತ್ತಿನ. ಇದ್ರ ಸಂಬಂಧ ಬ್ಯಾಂಕ್ ಓಪನ್ ಮಾಡು ಅಂತ ಹೇಳಿದ್ದೆ ನಾ. ಫಿನ್ಕಾರ್ಪ್ 5
ಹಿಂಗದು ನಮ್ದು ಟೆಕ್ನಿಕ್. ಹೌದು ಹೌದು ನಾವು ಹುಚ್ಚಲ್ಲ, ನಾವು ಹೌದು ವಿಚಾರ ಮಾಡಿದ್ರೆ ಅದಕ್ಕೆ ಒಂದು ರೀಸನ್ ಇರ್ತದೆ ಅಲ್ಲಿ. ಹೌದು ಹಿಂಗದು ನಮ್ ಕೆಲ್ಸ. ಓಕೆ. ಬರೇ ₹100 ಕೊಟ್ಟು 130 ವಾಪಸ್ ತಗೋತಾರ. 30% ಪ್ರಾಫಿಟ್ ₹100. ಹೌದು ಇದು ಬಿಸ್ನೆಸ್. ಹೌದು ಹೌದು ಇದೇ ಕೆಲಸ ಪೇಟಿಎಂ ಫೋನ್ ಪೇದವ್ರು ಮಾಡ್ತಾರ ಅಲ್ಲಿ. ಟ್ರಾನ್ಸಾಕ್ಷನ್ ಚಾರ್ಜ್ ಅಂತ ಹೇಳಿ ಬಿಹೈಂಡ್ ದ ಸೀನ್. ಹೌದು. ನಿಮಗ್ ಗೊತ್ತಿರಂಗಿಲ್ಲ, ಹೌದು ಯಾರಿಗ್ ಗೊತ್ತಿರ್ಬೇಕು ಅವ್ರಿಗೆ ಗೊತ್ತಿರ್ತದ ಅಲ್ಲಿ ಲೇನ್ದೇನ ಒಳಗ. ಹೌದು. ಸೊ ಇದು ರೊಕ್ಕದ ಆಟ ಭಾರಿ ಡೀಪ್ ಅದ. ಈಗ ಕರೆಕ್ಟ್ ಆಗಿ ಕೆಲಸ ಇವತ್ತು ಮುಗಿಬೇಕಾಗಿತ್ತು. ನೀನು ಹಿಂಗ ಕೆಲಸ ಮಾಡ್ಬೇಡ ನನ್ ಜೋಡಿ ಅಂತ ಹೇಳಿಗತ್ತೀನಿ, ಸ್ವಚ್ಛ ಹೇಳಿಗತ್ತೀನಿ. ಈ ವ್ಯವಹಾರನಾಗ ಇದು ಫಸ್ಟ್ ಮುಗಿಬೇಕಿದು. ತಿಳಿತಲ್ಲ, ನೀ ಲ್ಯಾಂಡ್ ಅಂತ ಹೇಳಿ ರೊಕ್ಕ ತಗೊಂಡಲ್ಲ, ಡಾಕ್ಯುಮೆಂಟ್ ಕೊಡ್ತೀನಿ ಅಂತಂದಲ್ಲ. ಸಪೋಸ್ ನನಗೇನ್ರ ಆತಪ್ಪ, ಟಚ್ ಏನೂ ಆಗ್ಬಾರ್ದು, ಅದಕ್ಕಂತೇಳಿ ನಾ ಡಾಕ್ಯುಮೆಂಟ್ ಕೊಡ್ತೀನಿ ಅಂತಂದಿನಿ. ಆಕ್ಚುಲಿ ನಾ ಬೆಂಗಳೂರಿನಾಗಿದ್ದೆ, ಮತ್ ಬಂದ್ ಸಿಗ್ನೇಚರ್ ಮಾಡಿ ನಾ ತಗೋಬೇಕಂತ ತಿಳ್ಕೊಂಡು ಬ್ಯಾಡ ಅಂತ ಬಿಟ್ಟೆನ ಅಷ್ಟೇ. ನೀ ಬರ್ಬೇಕು ಇಲ್ಲ ನಾ ಬರ್ಬೇಕಂತ ಹೇಳಿ ಇಷ್ಟೇ. ಆ ಪ್ರಿನ್ಸಿಪಲ್ ಬಿಟ್ಟೆನ್ ತಿಕ್ಕೋ, ಹಿಂಗಾಗ್ತವ ಚರಂಡಿ ಕೆಲ್ಸ. ಗೊತ್ತಲ್ಲ, ನೀ ಹಿಂಗ ಮಾಡ್ಕೋ ಕೂತಂತಿಕೋ, ಅಲ್ಲಿ ಬಾರ್ಸೋರು ಬರ್ತಾರ, ಡಿಫ್ರೆಂಟ್ ವೇಸ್ ನಾಗ ಬರ್ತಾರ. ಅಲ್ಲಿ ತನಕ ಹೋಗ್ಬೇಡ, ಒಯ್ಬೇಡ. ಆಯ್ತು, ಮಂಡೇ ನಾನು ಮಾಡಿ ಕಾಲ್ ಮಾಡ್ತೇನೆ. ಗೊತ್ತಿಲ್ಲ, ಅಲ್ಲಿ ನೋಡಿದಿಲ್ಲ ರೆಂಟ್ ಅಗ್ರಿಮೆಂಟ್ ಹೆಂಗ್ ಕೇಳಿದ್ಲಕ್ಕಿ ಯಮ್ಮ ಚೌಧರಿ. ಅಲ್ಲೇ ಸತ್ತೂರ್ ಬಾಜು ಬಗಲಾಗಿನ ಮಂದಿ ಹೆಂಗ್ ಮಾತಾಡ್ತಾರ ನೋಡು. ಹಿಂಗ ಮಂದಿ ಅಂತದ್ರೊಳಗ ನಾ ನಿನಗೆ 18 ಲಕ್ಷ ಕೊಟ್ಟಿನಿ, ವಿಚಾರ ಮಾಡ್ಬೇಕಲ್ಲಿ. ಅಂದ್ರ ನಂದ್ ಇಂಪಾರ್ಟೆನ್ಸ್ ನಿಂದ್ರೊಳಗೆ ಏನಿರ್ಬೇಕಂತ ಹೇಳಿ. ನೀ ಏನ್ ಕೆಲಸ ಮಾಡ್ಲಿಕತ್ತಿಲ್ಲ ನನ್ ಜುಡಿ, ಅದು ತಪ್ಪಂತ ಹೇಳಿಗತ್ತಿನ. ನಾ ಅಷ್ಟ ಹೇಳಿಲ್ಲ, ಆಲ್ರೆಡಿ ಬ್ಯಾರೆಯವ್ರು ಅಂದಾರ ನೀ ಕಳ್ಸೋಳ ಮಗ ಅಂತ ಹೇಳಿ. ಹಿಂಗ ಮಾಡ್ಬೇಡ ಅಂತ ಹೇಳಿಗತ್ತಿನ. ಯಾಕಂದ್ರ ಕರೆಕ್ಟ್ ಆಗಿ ಕೆಲಸ ಮಾಡಿ ಮುಂದ್ ಹೋಗ್ಯಾರ ಮಂದಿ, MLA ತನಕ ಹೋಗ್ಯಾರ ಮಂದಿ. ಪದ್ಧತಿ ಕರೆಕ್ಟ್ ಆಗಿ ಕೆಲಸ ಮಾಡ್ತಾರ. ಜಾಸ್ತಿ ಬೇಡ ಕಮ್ಮಿ ಬೇಡ, ಕರೆಕ್ಟ್ ಆಗಿ ವ್ಯವಹಾರ ಬೇಕಂತಾರ ಅವ್ರು. ಕರೆಕ್ಟ್ ಆಗಿ ಮಾಡ್ತಾರ, ಮುಂದ್ ಬಂದಾರ. ನಾವ್ ಹಂಗ ಬಂದಿವಿ. ನಾವು ನಮಗ ಅವಾಗ ರೊಕ್ಕ ಕೊಟ್ರ ಪುಕ್ಷಿಟ್ಟಿ ರೊಕ್ಕಲ್ಲವು. ನಿಂದ ಕೇಸ್ನಾಗ ರೊಕ್ಕ ಬರಂಗಿಲ್ಲ, ನಿಂದ ಕೇಸ್ನಾಗ ಬ್ಯಾರೆ ಬರ್ತದ. ಅಲ್ಲಿ ಮಂದಿ ಬರ್ತಾರ, ಮಂದಿ ಆಡ್ ಮಾಡ್ತಾರ ನಿಂದೊಳಗ ಅಂಡ್ರನಾಗ. ಗೊತ್ತಿಲ್ಲ, ಅದಕ್ ಪವರ್ ಅಂತಾರಲ್ಲಿ. ರೊಕ್ಕ ಬೇಕಂತಿರಂಗಿಲ್ಲ, ನಿನಗೆ ಏನ್ ಸಿಗ್ಬೇಕೋ ಸಿಗ್ತದ. ಊಟ ಕಮ್ಮಗ ಆಲ್ರೆಡಿ ಮಾಡ್ಕೊಟ್ರ, ಹೆಂಡತಿ ಮಾಡ್ಕೊಟ್ರ, ಮಕ್ಳು ಹುಟ್ಸಾರ, ಮನಿ ಮಾಡ್ಕೊಟ್ರ, ಚಪಾತಿ, ಬದ್ನಿಕಾಯಿ ಪಲ್ಲೆ, ಬಟಾಟಿ ಪಲ್ಲೆ, ಶೇಂಗಾ ಎಲ್ಲ ಕರೆಕ್ಟ್ ಆಗಿ ಕಮ್ಮಗ್ ಮಾಡ್ಕೊಟ್ರ ನಿನಗ. ಗ್ಯಾಸ್ ಗೀಸ್ ಎಲ್ಲ ನಿಶ್ಚಿಂತದ ಅದು ಅಲ್ಲಿ ನಿನಗ. ಆಜು ಬಾಜು ತಕರಾರಿಲ್ಲ ಮಂದಿದು, ಸಪರೇಟ್ ನಿಂದು ನಿನಗ. ಹಂಗ ಯಾರಿಗೂ ಕೊಡಂಗಿಲ್ಲ ಅಲ್ಲಿ. ಯಾಕೆ ಕೊಟ್ರ ನಿಂದು ಲೀಗ್ ಬ್ಯಾರೆ ಅದ ಅಲ್ಲಿ. ಹಿಂಗದು ಹೈಬ್ರಿಡ್ ಲೀಗ್ ಅಂತಾರ ಅಲ್ಲಿ. ಸೊ ಈ ಸೆಗ್ಮೆಂಟ್ಗಳು ಎಲ್ಲಾ ಕಡೆ ಅವ, ಎಲ್ಲಾ ಕಡೆ ನಡೀತದ. ನಮ್ಮಿಬ್ರು ಪೇರಿಂಗ್ ಆಗ್ತು ಅಂತಿಕೊಂಡು ನಡಕ ಕೊಟ್ಟು ನೋಡ್ಯಾರ ನಡಕಿನವ್ರು ಯಾರು. ಅದು ನೀ ಕರೆಕ್ಟ್ ಆಗಿ ಮಾಡ್ಲಿಕ್ಕತ್ತಿಲ್ಲ, ನಿಮ್ ಮಂದಿ ಕರೆಕ್ಟ್ ಆಗಿ ಮಾಡ್ಲಿಕ್ಕತ್ತಿಲ್ಲ ಅಲ್ಲಿ. ಆಮೇಲೆ ಒಂದು ಬೆಂಗಳೂರು ಟೀಮ್, ರಂಡ್ಯಾಳ್ ಟೀಮ್ ಮಾಡ್ಲಿಕ್ಕತ್ತಿಲ್ಲ ಕರೆಕ್ಟ್ ಆಗಿ ಕೆಲಸ. ನನ್ ಕೇಸ ಅದಕ್ಕೆ ಇಂಥ ಪ್ರಾಬ್ಲಮ್ಸ್ ಆಗ್ತಾವ, ಅಡ್ನಡಿ ಕೆಲ್ಸಗಳು. ನಮ್ ರಿಲೇಟಿವ್ ಇಲ್ಲೇ ಗುಲ್ಬರ್ನಾಗ ಜಿಮ್ ಬಾಡಿ ಬಿಲ್ಡಿಂಗ್ ಮಾಡಿ 80 kg 90 kg ಹುಡುಗತಾರ ಅಲ್ಲಿ ಮೈ ಬೆಳೆಸಾರ. ಹಿಂಗ ನಿಮ್ ಮಂದಿ ಏನಪ್ಪಾ ಅಂದ್ರ ಬ್ಲೇಡ್ ಹಾಕೋರು, ಬ್ಲೇಡ್ ಬ್ಲೇಡ್ ರೊಕ್ಕ ಅಂತರೂ ಬರೋದಂತರೂ ಅದು ಠಿಕಾನ ಇಲ್ಲ. ಡಾಕ್ಯುಮೆಂಟ್ ಬರವಲ್ತು, ಪ್ರಾಫಿಟು ಇಲ್ಲ, ಏನೂ ಇಲ್ಲ, ಬರೀ ಬ್ಲೇಡ್. ಸ್ವಚ್ಛ ಬ್ಲೇಡ್, ರೇಸರ್, 7up, ಜಿಲೆಟ್ ಎಲ್ಲ. ಹಿಂಗ ನಿನ್ ಸಿಸ್ಟಮ್. ನಾನು ಮಾಡ್ದಂತ ಮಂಡೇ ನಿಂಗೆ ಎಲ್ಲ ರೆಡಿ ಮಾಡ್ಕೊಂಡ ಕಾಲ್ ಮಾಡ್ತೇನೆ. ಮಂಡೇ ಕಾಲ್ ಮಾಡೋದಲ್ಲ, ಇವತ್ತು ಈವ್ನಿಂಗ್ 6 o'clock ಏನಾಗಿದೆ ಅಂತ ಹೇಳಿ ನಾ ಕಾಲ್ ಹಚ್ಚಿ ಕೇಳ್ತೇನೆ ನಿಂಗೆ. ಡಾಕ್ಯುಮೆಂಟ್ ರಿಲೇಟೆಡ್ ಕರೆಕ್ಟ್ ಆಗಿ ಹೇಳ ನಂಗೆ. ನೀ ಮಾಡೋದು 6 o'clock ಬೇಡ, 8:30 ಕಾಲ್ ಮಾಡು, ಹೇಳ್ತೇನೆ ನಾನು.
ನೀ ಮಾಡ್ಬೇಕಲ್ಲಿ ಕೆಲಸ ನಿಂತ. ಅದ ನಾನು ಮಾಡ್ತೇನೆ ಬೇರೆ ಅವನಲ್ಲ. ಡಾಕ್ಯುಮೆಂಟ್ ನಾನು ನಿನಗ ಕಳ್ಸಿನ. ಇಂಗ್ಲಿಷ್ ನಿನಗ್ ಬರ್ತದ ಓದ್ಲಿಕ್ಕ. ನಿನಗ್ ಏನ್ ಬರೆಸ್ಬೇಕಂತ ನಿನಗ್ ಗೊತ್ತದ, ಜ್ಞಾನ ಅದ, ಗೊತ್ತದಿಲ್ಲ. ಅದನ್ನ ಮಾಡ್ಬೇಕಲ್ಲಿ ಕೆಲ್ಸ. ಮಾಡ್ತೇವ್ ಮಾಡಂಗಿಲ್ಲ ಅಂತ ಕೇಳಿಗತ್ತ ನಾನು ಹಿಂಗ. ಮಾಡ್ತೇನೆ. ಈಗ ಮಾಡ್ತಿ ಅಂತಂತಿ 25ನೇ ತಾರೀಕಿಗೆ ಟ್ರಾನ್ಸ್ಫರ್ ಆಗ್ಬೇಕಂತ ಅಂತೀನಿ ನಾನು. ನೀ ನೋಡಿದ್ರಿ ನನ್ ಗತಿ ಅಂದ್ರ 25ನೇ ತಾರೀಕು ಮ್ಯಾಲಂತಿ. ಅಂತಂದ್ರೆ ನಮ್ಮ ಉತ್ತರ ಕನ್ನಡ ಡೈಲೆಕ್ಟ್ ಅದು. ನಾನು ಅಲ್ಲಿದೋನೆ, ನನಗ್ ಉಚನೆ ಕಡ್ದಿಲ್ಲ ಮಾತಾಡ್ಬೇಕಂದ್ರೆ ಹಿಂಗ. ಗೊತ್ತಿಲ್ಲ, ತಲೆ ಊಟ ಇಲ್ಲ ನಂದು ನಿನ್ಗತ್ಲೆ. ಆಯ್ತು. ಸೊ ಏನ್ 25ನೇ ತಾರೀಕು ಏನು ಅಮೌಂಟ್ ಬರ್ತದೋ ಬರಂಗಿಲ್ಲ? ಬರ್ತದ, ಟ್ರಾನ್ಸಾಕ್ಷನ್ ಫಿಕ್ಸ್ ಅದ. ಹಿಂಗ ಅಂದ ಬಕರ ಮಾಡಿ ಬಹಳ ದಿವ್ಸ ನಡ್ದಾವ್ ಹಿಂಗ ಕೆಲ್ಸಗಳು ನಿಂತ್ರು ಒಂದ್ ಕೇಸ್ನಾಗ. ಇದು ಬೇಡಪ್ಪ ಅಂತ ಹೇಳಿವತ್ತು ನಾ ಸ್ವಚ್ಛಾಗಿ. ಮರ್ಯಾದೆ ಉಳಿಸ್ಕೋ. 70% ಆಲ್ರೆಡಿ ಹೋಗ್ಯದ ನಿಮ್ ಮಧ್ಯದ ಒಂದೇದು. ಇನ್ನೇನ್ 30% ಉಳಿದ್ಲ, ಅದ್ರ ಸ್ವಲ್ಪ ಉಳಿಸ್ಕೋರಿ. ಸರಿ ಆಯ್ತು. ತಿಳಿದಿಲ್ಲ, ಸ್ವಚ್ಛ ಕರೆಕ್ಟ್ ಆಗಿ ವ್ಯವಹಾರ ಮಾಡಿ. ಇದು ನಾ ಸರ್ಟಿಫೈ ಮಾಡಿಲ್ಲ, ಅಲ್ಲಿ ಧಾರವಾಡನಾಗ ಮಂದಿ ಸರ್ಟಿಫೈ ಮಾಡಿ ಹೇಳ್ಯಾರ ಎಲ್ಲಾರು. ಗುಲ್ಬರ್ಗದವರು ಹೇಳ್ಯಾರ. ಮತ್ತೇನ್ ಸರ್ಟಿಫಿಕೇಶನ್ ಬೇಕಿಲ್ಲಿ? ಮತ್ತ ಏನು ಬೇಡ, ವ್ಯವಹಾರ ಕರೆಕ್ಟ್ ಆಗಿ ಮಾಡಿ ಮುಗಿಸ್ ಅಂತ ಹೇಳಿಗತ್ತನ. ಜಾಸ್ತಿ ನಿನ್ ತಲೆ ಓಡಿಸ್ಬೇಡ, ಬ್ಯಾರ ತಲೆ ಓಡಿಸ್ಲಿಕ್ ಬಿಡ್ಬೇಡ. ಸೀದಾ ಅಮೌಂಟ್ ಟ್ರಾನ್ಸ್ಫರ್ ಮಾಡಸ್ ಅಷ್ಟೇ. ಇಷ್ಟದ ಕೆಲ್ಸ. ಅವ್ರಿಗೇನ್ ಕಮ್ಮಿ ಆಗಿಲ್ಲ ರೊಕ್ಕದ್ದು, ಗೊತ್ತಿಲ್ಲ. ನಿಂದ ತಲೆ ಓಡಿಸಿ ಕೆಟ್ಟ ಹೆಸರು ತರಿಸ್ಬೇಡ, ಗೊತ್ತಿಲ್ಲ. ಸೊ ಮತ್ತೇನ್ರ ಕ್ಲಾರಿಟಿ ಬೇಕು ನನಗೆ? ಏನ್ ಬೇಡ. ಇವತ್ತ 6 o'clock ಏನಾಗಿದೆ ಕೆಲಸ? 8:30 ಏನು? ಅದಕ್ಕೆ 8:30 ಕಾಲ್ ಇಟ್ಕೊಂಡು ಅಂದ್ರೆ ನಾನು ಅಷ್ಟು ಎಲ್ಲ ಕೆಲಸ ಮುಗಿಸ್ಕೊಂಡಿರ್ತೇನೆ. ಎಷ್ಟಾಗಿರುತ್ತೆ ಅಷ್ಟು ಮ್ಯಾಕ್ಸಿಮಮ್ ಮುಗಿಸ್ಕೋತೇನೆ. ಡಾಕ್ಯುಮೆಂಟ್ ನಿನಗೆಲ್ಲ ಕಳ್ಸದ, ನೀ ಏನ್ ಮಾಡೋದ? ಲೀಗಲ್ ಅಲ್ಲಿ ಪರ್ಸನ್ ಹೋಗೋದ, ನೋಟ್ರಿ ಕಡೆ ಹೋಗೋದು, ಯಾರು ಡಾಕ್ಯುಮೆಂಟ್ ಪ್ರಿಪೇರ್ ಮಾಡ್ತಾರ ಅಲ್ಲಿ ಹೋಗಿ ಟೈಪ್ ಮಾಡ್ಸೋದ. ಇದು ನನಗೆ ಎದಕ್ ಗೊತ್ತದ ಅಂದ್ರೆ ನಾ ಮಾಡಿನ ಇವು ಕೆಲಸ ನನ್ನ ಕೇಸ್ನಾಗ ಹಿಂಗ. ಆಯ್ತು, ನಾನು 8:30ಗೆ ನಿಂಗೆ ಕಾಲ್ ಮಾಡ್ತೇನೆ. ಕಾಲ್ ಮಾಡೋದಲ್ಲ, ಕೆಲಸ ಮಾಡು. ಕೆಲಸ ಮಾಡಿ ಕಾಲ್ ಮಾಡ್ತೇನೆ. ಕೆಲಸ ಮಾಡಿ ಡಾಕ್ಯುಮೆಂಟ್ ಕಳ್ಸ ನಂಗೆ ಏನಾಗ್ಯದ ಅಂತ ಹೇಳಿ. ಆಯ್ತು. ಏನ್ ಬರ್ತಿ ಅಂತ ನಾನು ನೋಡ್ಬೇಕಲ್ಲಿ ಕರೆಕ್ಟಾಗಿ. ಏನ್ ಬರ್ತಿ ಹೇಳು ಕರೆಕ್ಟಾಗಿ ಹೇಳು. ಅದೇ ನೀ ಕೊಟ್ಟಿದ್ದಿಲ್ಲ, ಅದನ್ನೇ ಮಾಡೋದು ಇವಾಗ ಅಷ್ಟೇ, ಮತ್ತೆ ಏನೂ ಇಲ್ಲ. ಬರೀ ಕಾಪಿ ಬೇಸ್ಟ್ ಕೆಲಸ ಅಲ್ಲ, ಏನ್ ಮಾಡ್ತಿ ಕರೆಕ್ಟಾಗಿ ಹೇಳು ನೆಟ್ಟಗೆ. ಅದ್ ನೀ ಎಲ್ಲ ಕೊಟ್ಟಿಲ್ಲ, ಅದನ್ನೇ ಇದು ಮಾಡಿ ಡೇಟ್ ಚೇಂಜಸ್ ಮಾಡ್ಕೊಂಡು ಮುಗಿಸೋದು. ಕರೆಕ್ಟಾಗಿ ಸ್ವಚ್ಛಾಗಿ ನಾನೇ ಹೇಳ್ಬೇಕೇನು? ಇದು ನಾನೇ ಹೇಳ್ಬೇಕಾ? ಅದೇ ಡೇಟ್ ಚೇಂಜ್ ಮಾಡೋದು, ಕಂಪೌಂಡ್ ಇಂಟ್ರೆಸ್ಟ್ ಹಾಕೊಳ್ಳೋದು, ಹಾಕೊಂಡ್ಬಿಟ್ಟು ಅದನ್ನ ಏನಿದೆ ಅದನ್ನ ಫಂಡ್ ಟ್ರಾನ್ಸ್ಫರ್ ಡೇಟ್ ಯಾವಾಗ್ಲಿಂದ ಸ್ಟಾರ್ಟ್ ಮಾಡೋದು, ಎಂಡ್ ಮಾಡೋದು, ಏನ್ ಬರೀತೀವಿ? ಅದ ಬರ್ತೇನೆ. January 25, 2025 ಇಂದ ಸ್ಟಾರ್ಟ್ ಆಗಿ 31st January 2025 ಕ್ಲೋಸ್ ಅನ್ನಂಗಿಲ್ಲ. ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ 4% ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಿ ಅದೇನ್ ಅಮೌಂಟ್ ಬರ್ದದ ಡಾಕ್ಯುಮೆಂಟ್ನಾಗ, ಆ ಡಾಕ್ಯುಮೆಂಟ್ ಫಸ್ಟ್ ನನಗೆ ಹೇಳ್ಬೇಕಲ್ಲಿ ಕೊಟ್ಟ ಡ್ರಾಫ್ಟ್ ಕಾಪಿ. ಆಮೇಲೆ ಸಿಗ್ನೇಚರ್ ಎಲ್ಲ ತಗೊಂಡು ಆಮೇಲೆ ಎಲ್ಲ ಕರೆಕ್ಟಾಗಿ ಮಾಡಿ ಕೊಡ್ಬೇಕು ನಂಗೆ ಹಿಂಗ. ಆಮೇಲೆ ಒಂದು ಕಾಪಿ ಪೋಸ್ಟ್ಲೆ ಕಳಿಸ್ಬೇಕು ನನ್ನ ಅಡ್ರೆಸ್ಗೆ, ಹಾರ್ಡ್ ಕಾಪಿ. ಅದು ಒರಿಜಿನಲ್ ಡಾಕ್ಯುಮೆಂಟ್ ಅಂತಾರ ಅದಕ್ಕೆ. ಇವು ಪದ್ಧತಿ ಕೆಲ್ಸಗಳು ಇರ್ತಾವ ಇವು. ಇವತ್ತು 17ನೇ ತಾರೀಕು. ಇದು ಕೆಲಸ ಯಾವಾಗಬೇಕಾಗಿತ್ತು? 5ನೇ ತಾರೀಕು Jan 2025 ಒಳಗೆ ಮುಗಿಬೇಕಾಗಿತ್ತು ಕೆಲಸ. ಹಿಂಗ ಯಾಕೆ ನಡ್ಲಿಕತ್ತವಪ್ಪ ಅಂದ್ರ ಬೋಸಿಡಿ ಕೆಲಸ ಬೇಕಂತೀನಿ ನನ್ನ ಕೇಸ್ನಾಗ. ಅದಕ್ಕೆ ಇದು ಮಾಡಬೇಡ ಅಂತ ಹೇಳಿಕತ್ತೀನಿ. ತಿಳಿತಿಲ್ಲ, ಅಮೀಚಿಬೋ ಕೂಸಲ್ಲ.
ಈಗ छूಟು ಭಾಳ ಕೊಟ್ಟಿನಿ, ಅದು ದುರುಪಯೋಗ ತಗೋಬೇಡ ಅಂತ ಹೇಳಿಗತ್ತೀನಿ, ಸ್ವಚ್ಛ ಹೇಳಿಗತ್ತಿನ. ಓಕೆಪ್ಪ ಡನ್. ಫ್ರೆಂಡ್ ಕಿಮ್ಮತ್ತು ಉಳಿಸ್ಕೋದು ಬರೇ ನನ್ನ ಕಡೆ ಇರಂಗಿಲ್ಲ, ನಿನ್ ಕಡೆನೂ ಇರ್ಬೇಕಲ್ಲಿ. ಈಕ್ವಲ್ ಇದು, ಬರೀ ಒಬ್ಬರ ಕಡೆಯಿಂದ ಆಗ್ತದಂತ ಇರಂಗಿಲ್ಲ ಅಲ್ಲಿ, ಹಂಗ ಕೆಲಸ ನಡೆಯಂಗಿಲ್ಲ. ಲೇನ್ದೇನ್ ಎದಕ್ಕಂತಾರ, ಟ್ರೇಡಿಂಗ್ ಎದಕ್ಕಂತಾರ ಅಂದ್ರ ಅದು ಕಾರಣವಲ್ಲಿ ಕೊಡೋದು ತಗೊಳ್ಳೋದು. ಇದು ವ್ಯವಹಾರನ ನಿಂಗೆ ಇರ್ಬೇಕಲ್ಲಿ. ಫ್ರೆಂಡ್ಶಿಪ್ ಒಂದು ವ್ಯವಹಾರ ಅಲ್ಲಿ. ಸೊ ಮಂಗ್ಯನ ಆಟ ಬೇಡ, ಕೆಲ್ಸದ ಆಟ ಬೇಕು ನಮಗ. ಕರೆಕ್ಟ್ ಕೆಲಸ, ಸುಸೂತ್ರ ಕೆಲಸ, ಗದ್ಲ ಬೇಡ, ಸ್ವಚ್ಛ ಕ್ಲಿಯರ್ ಕಟ್ ಪ್ರಾಪರ್ ಕೆಲಸ, ಸಿಸ್ಟಮೆಟಿಕ್ ಕೆಲಸ. ಗೊತ್ತಿಲ್ಲ, ಉಲ್ಟಾ ಪುಲ್ಟಾ ಕೆಲಸಗಳು ಮಾಡ್ಬೇಡ. 4% ಅಂದ್ರೆ 6% ಅನ್ಬೇಕು ನೀ ಮನುಷ್ಯ. ಆಕ್ಚುಲಿ ಮೋರ್ ಅಂತ ಹೇಳಿಗತ್ತಿನ, ಕಮ್ಮಿ ಬೇಡ ಅಂತ ಕಮ್ಮಿ ಅಂತ ಅನ್ಲಿಗತ್ತಿಲ್ಲ. ಕಮ್ಮಿ ಸ್ಕೀಮು ಅವ, ಹಂಗು ಪಾರ್ಟೀಸ್ ಅವ, ನೀ ತಿಳ್ಕೊಬೇಕಲ್ಲಿ. ನಿನಗೆ ಎಲ್ಲಾ ಮಾಡಿ ತಿಳಿಸ್ಕೊಟ್ರ ಇದು ಬಿಸ್ನೆಸ್ ಸೆಗ್ಮೆಂಟ್, ಇದು ನನಗೆ ಗೊತ್ತದ, ಈ ನಾಲೆಜ್ ಅದ ನನ್ ಕಡೆ. ಸೊ ಹಂಗಿದ್ದಾಗ ನೀ ಕರೆಕ್ಟ್ ಆಗಿ ವ್ಯವಹಾರ ಮಾಡ್ಬೇಕಲ್ಲಿ, ನನ್ ಇಂಟ್ರೆಸ್ಟ್ ನೋಡ್ಕೊಂಡು. ಗೊತ್ತಾತಿಲ್ಲ? ಸೊ ಹಿಂಗದ. ಈಗ ಏನ್ ಮಾಡ್ತಿ ಕರೆಕ್ಟ್ ಆಗಿ ಹೇಳು, ನೀ ಮಾಡ್ತೀವಿ ಮಾಡಂಗಿಲ್ಲೋ ಏನ್ ತಾನ ಕರೆಕ್ಟ್ ಕ್ಲಾರಿಟಿ ಕರೆಕ್ಟ್ ಹೇಳು. ಮಾಡಿ ನಿಂಗೆ ಎಷ್ಟಾಗಿರುತ್ತೆ ಇವತ್ತು ಕೆಲಸ, ಅದನ್ನ ರಾತ್ರಿ 8:00 ಫೋನ್ ಮಾಡಿ ನಿನಗೆ ಹೇಳ್ತೇನೆಲ್ಲ. ನನಗ್ ಹಂಗೂ ಬೇಡ, ನೀ ಜವಾಬ್ದಾರಿ ತಗೊಂಡು ಕರೆಕ್ಟ್ ಆಗಿ ಮಾಡ ಮಾರ್ಯ. ನಿನ್ ತಲೆ ಮೇಲೆ ಏರ್ ಕೊಡೋದಿಲ್ಲ ನನಗ್ ಬೇಡದು. ಸರಿ, ನಂದು ವರ್ಕಿಂಗ್ ಫಾರ್ಮ್ಯಾಟ್ ಸ್ಟೈಲ್ ಬೇರೆವ. ಗೊತ್ತಿಲ್ಲ? ಈ ಫಾರ್ಮ್ಯಾಟ್ ಬೇಡ. ಇದು ತಿಳ್ಕೊಂಡು ಕರೆಕ್ಟ್ ಆಗಿ ಮಾಡೋ ಕೆಲಸ ಜವಾಬ್ದಾರಿ ನಿಂದಿರ್ಬೇಕಂತಿನ. ಗೊತ್ತಿಲ್ಲ? ಇದು ಮೇನ್. ಅಜೀಮ್ ಎಕ್ಸಾಂಪಲ್ ಕೊಟ್ಟಿಲ್ಲ ನಿಂಗ, ಅವನಿಗೆ ಸಪರೇಟ್ ನನಗ್ ಸಪರೇಟ್. ರಿಲೇಷನ್ ಹೆಂಗಿತ್ತು ಕರೆಕ್ಟ್ ಆಗಿತ್ತು ನೆಟ್ಟಗ. ನಮ್ಮಿಬ್ಬರ ಕೇಸ್ ಏನಾಗ್ಯದ ತಿಳ್ಕೊಬೇಕು. ತಿಳಿತಿಲ್ಲ? ನಿನಗ ರೊಕ್ಕ ಇಂಪಾರ್ಟೆಂಟ್ ಆಗ್ಯದ ನನಗಿಂತ, ಅದಕ್ಕೆ ಇವು ಆಗ್ತಾವ ಕೆಲ್ಸಗಳು. ಫಾರ್ಮ್ಯಾಟ್ ಮಿಸ್ ಮ್ಯಾಚ್. ನಾ ಒಂದ್ ಹೇಳ್ತೀನಿ, ಅಲ್ಲಿ ಮತ್ ನಿನ್ ತಲೆ ಕೆಡಿಸೋರು ಬೇರೆ ಮಂದಿ, ಅದ್ರೊಳಗ ಮತ್ತ ನಿಂದು ತಲಿಯೋ ಒಂದು ನಡಕ ಗಿರ್ಮಿಟ ತಲಿ. ಇವು ಸೈಡ್ಗೆ ಹಾಕ್ಬಿಡು. ಫಸ್ಟ್ ನಂದಷ್ಟ ಕೇಳು, ಅಂದ್ ಕೇಳಿ ಫಸ್ಟ್ ಇದು ವ್ಯವಹಾರ ಮುಗಿಸು. ಇದು ಫಸ್ಟ್ ಜವಾಬ್ದಾರಿ. ಅದು ವ್ಯವಹಾರ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮೊದಲ ಡಾಕ್ಯುಮೆಂಟ್ ಬೇಕು ನನ್ಗೆ. ಅದು ಎದಕ್ಕಂತಂದ್ರ, ಒಂದು ನೀ ಕರೆಕ್ಟ್ ಆಗಿ ಪಟ್ರಿನಾಗ ಇರ್ಬೇಕಂತ ಹೇಳಿ ಫಸ್ಟ್ ಅದು. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಅವ್ರು ಇವರು ಸುಂಟೆ ಬೇರೆಯವ್ರು ಆಮೇಲೆ ಬರ್ತಾರ ಅವ್ರು. ಫಸ್ಟ್ ನಮ್ಲಿಂದ ಸ್ಟಾರ್ಟ್ ಆಗ್ಬೇಕಿಲ್ಲಿ. ಅದಕ್ಕಂತೇಳಿ ನನಗ್ ಲಕ್ಷಾನುಗಟ್ಲೆ ನನ್ ಕಡೆ ರೊಕ್ಕವ, ದುಡ್ದಿದ್ದು ರೊಕ್ಕ, ನಾ ಗಳಿಸಿದ್ದು ನಂದು ರೊಕ್ಕವು. ಫಸ್ಟ್ ನಾ ಬರ್ತೀನಿ, ಆಮೇಲೆ ಇನ್ಕಮ್ ಟ್ಯಾಕ್ಸ್ ದವ್ರ ಮಂದಿ ಬರ್ತಾರ. ಹಿಂಗ ಗೊತ್ತಿಲ್ಲ ಫಾರ್ಮ್ಯಾಟ್. ಸೊ ಹಿಂಗದ. ಈಗ ಕರೆಕ್ಟ್ ಆಗಿ ನಿಂದು ರೋಲು ನಂದು ರೋಲು, ನನ್ ಜವಾಬ್ದಾರಿ ನಿನ್ ಜವಾಬ್ದಾರಿ ಕರೆಕ್ಟ್ ಆಗಿ ತಿಳ್ಕೊಬೇಕಿಲ್ಲಿ. ವ್ಯವಹಾರ ತಿಳ್ಕೊಬೇಕು ನಾವು. ಆಯ್ತು, ನಾ ಸಾಯಂಕಾಲ ನಿಂಗೆ 8:00 ಫೋನ್ ಮಾಡ್ತೇನೆ. ಮಾಡ್ಬೇಡ, 6 ಗಂಟೆ ತನಕ ಫಸ್ಟ್ ಡಾಕ್ಯುಮೆಂಟ್ ಕರೆಕ್ಟ್ ಆಗಿ ಮಾಡಿ ಕಳ್ಸ ನಂಗ. ಫಸ್ಟ್ ಮಾತ್ ಬೇಡ, ಕೆಲ್ಸ ಬೇಕು ನಮ್ಗೆ. ವಾಟ್ಸ್ಆಪ್ 8:30 ಕಳಿಸ್ತೇನೆ ನಾನು. 8:30 ಏನು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಏನು? 8:30 ಏನ್ ಸ್ಟ್ಯಾಂಡರ್ಡ್ ಟೈಮ್ ಅದು? ಏನ್ ಸ್ಟ್ಯಾಂಡರ್ಡ್ ಅಲ್ಲಿ ಬಿಡೋದ ಮತ್ತೆ ಗಿರ್ಮಿಟ್ ಸ್ಟ್ಯಾಂಡರ್ಡ್ ಟೈಮ್ ಏನು? 8:30 ಅಂದ್ರೆ ನಂಗೆ ಸ್ವಲ್ಪ ಇದು ಅನುಕೂಲ ಆಕೈತೆ ಅಂತ. ಅನುಕೂಲ 2 ದಿವಸ ಕೊಟ್ಟ ಆತ, ಏನ್ ಮಾಡಿದೀನಿ ಅನುಕೂಲ? ಅನಾನುಕೂಲ ಅಂತಂದಿ ಅಷ್ಟೇ. ಹಿಂಗ್ ಮಾಡ್ಬೇಡ ಅಂತ ಅನ್ಲಿಗತ್ತೀನಿ ನಂದ್ ಕೇಸ್ನಾಗ. ಬ್ಯಾರೆಯವ್ರ ಕೇಸ್ನಾಗೂ ಮಾಡ್ಬೇಡ. ಬ್ಯಾರೆಯವ್ರ ಕೇಸ್ನಾಗ ಮಾಡ್ಲಿಕ್ ಬಿಡಂಗಿಲ್ಲ ನಿನಗ, ಬಿಟ್ಟಿಲ್ಲ, ಆಗೂ ಇಲ್ಲ. ಇದು ಫಸ್ಟ್ ಕೇಸ್, ಫಸ್ಟ್ ಪ್ರಾಜೆಕ್ಟ್ ನಿಂದು ನನ್ನ ಕೇಸ್ನಾಗ. ಅದ್ ನನಗ್ ಗೊತ್ತದ ಸುದ್ದಿ ಹೆಂಗದಂತ ಹೇಳಿ. ಹಿಂಗ್ ಮಾಡ್ಬೇಡ.
ನೀ ಮುಂದ್ ಬೆಳಂಗಿಲ್ಲ, ಮುಂದ್ ಹೋಗಂಗಿಲ್ಲ, ಕಾಲ್ ಮುರಿಸ್ಕೋತಿ. ಓಕೆ ಓಕೆ ಆಯ್ತು. ತಿಳಿತು. ವಾಟ್ಸ್ಆಪ್, ಇಂಟರ್ನೆಟ್, ಫೇಸ್ಬುಕ್ ಅವು ಏನು ಫಾರ್ಮಲ್ ಅಲ್ಲವು. ಪೊಲೀಸ್, ಇನ್ಸ್ಪೆಕ್ಟರ್, ಆರ್ಮಿದವ್ರು ಫಾರ್ಮಲ್. ಕಾಲ್ ಮುರಿತಾರ, ನಕ್ಸಲೈಟ್ ಅಂತ ಹೇಳಿ, ಗೊತ್ತಿಲ್ಲ ಕಾಲ್. ಆಮೇಲೆ ಏನಿದೆ ಇಂಟರ್ನೆಟ್, ಫೋನ್ ಪೇ ಅವರು ಬಂದವಲ್ಲ, ಓಸು ಮತ್ತೆ ಕೈ ಎತ್ತು ಬಿಡ್ತಾರ, ನಮಗ್ ಗೊತ್ತಿಲ್ರಿ ಅಂತೇಳಿ. ಹೌದೌದು ಗೊತ್ತಾತ. ಲೋಕಲ್ ವ್ಯವಹಾರ ಬಾರಿ ಹೊಲಗೇರದ. ಹೌದು. ನಂದ್ ಕೇಸ್ನಾಗ ಬ್ಯಾರದ छूट ಅದ ಅಂತಿಕೊಂಡು ಮಾಡ್ಲಿಕತ್ರಿ ಬೋಸಡಿ ಕೆಲ್ಸಗಳು. ಹಂಗಿಲ್ಲ ಸಮಾಜ, ಗೊತ್ತಾತ. ಓಕೆ ಆಯ್ತು. ನಂದಿದ ಕೆಲ್ಸ ಈಗ, ಇದು ಬಿಟ್ರೆ ಏನೂ ಇಲ್ಲ. ಓಕೆ ಗೊತ್ತಾತ. ಆಯ್ತು, ಇಡು ನಂಗಾರ. ನಾನು ಹಿಂಗೆ 8 o'clock ಕಳಿಸ್ತೇನೆ. ಫೋಟೋ ವಾಟ್ಸಪ್ ಮಾಡಿ, PDF ಮಾಡಿ ವಾಟ್ಸಪ್ದಾಗ ಹಾಕ್ತೇನೆ, ನೋಡು. ಕರೆಕ್ಟ್ ಆಗಿ ಬರಿ, ಅಲ್ಲಿ ಬರಿ ಬರಸು. ನಿಮ್ ಕಡೆ ಬರಿಸಕ್ ಆಗ್ಲಿಲ್ಲಪ್ಪ ಅಂದ್ರೆ ಹೇಳಿ ಬರಸು. ಸರಿ ಓಕೆ, ಇಡು ನಂಗಾರ ಕಾಲ. 1 ಗಂಟೆ ಹಾಕ್ಬ. ತಿಳಿದು ಇಲ್ಲ ಏನ್ ಮಾಡ್ಬೇಕಂದ್ರೆ ಏನ್ ಕೆಲಸ ಏನದ ಅಂತ ಹೇಳಿ ಗೊತ್ತಾತ. 6% ಮಾಡಲ್ಲಿ, 4% ಬಿಡು, 6% ಮಾಡ ಕೊಡು. ಮಾಡ್ತೇನೆ, ಅರ್ಧ ಮಾಡ್ತೇನೆ, ಹಂಗ ಮಾಡಿಸ್ತೇನೆ. MLA ಗಿಮ್ಎಲ್ಎ ಅಲ್ಲಿ ನಮ್ ಮಂದಿ ಅಂತ ಹೇಳಿ ಬೆಳೆದಾರ ಅವ್ರ ಮುಂದೆ. ನಮಗ್ ಗೊತ್ತವ ಹೆಂಗ್ ಬೆಳೆಸ್ತಾರ, ಹೆಂಗ್ ಬೆಳೆದಾರ ಅಂತ ಹೇಳಿ. ನೀ ಕಲಿ ಒಂದ್ ಸ್ವಲ್ಪ. ಉಲ್ಟಾ ಹೊಡಿಬೇಡ. ಉಲ್ಟಾ ಹೊಡೆದ್ರ ಕಾಲ್ ಮುರಿತಾರ ಮಂದಿ. ಸರಿ ಸರಿ ಆಯ್ತು. ಅವ್ ಪದ್ಧತಿಗಳು ಬಿಡು, ಹುಚ್ಚೋರಾಟ ಬಿಡು. ಗೊತ್ತಾತಿಲ್ಲ, ತಳಿ ಕೆಡಿಸ್ತಾರಲ್ಲ ಮಂದಿ ಬಂದು, ಬಿಡು. ಸೊ ಹಿಂಗದ. 6% ಮಾಡಿ 8 ಗಂಟೆಗೆ PDF ಫೈಲ್ ಕಳಿಸ್ತಾವ ಡಾಕ್ಯುಮೆಂಟ್. ಗೊತ್ತಾತಿಲ್ಲ. ಗೊತ್ತಾಯ್ತು. ಫುಲ್ ಕ್ಲಾರಿಟಿ ಅದ ನಿಂಗೆ ಬೇಸಿಕಲಿ. ಇದು ನನಗ ವ್ಯವಹಾರ ಇಂಪಾರ್ಟೆಂಟ್. ಹೌದೌದು. ನನಗೆ 45,000 ಸ್ಯಾಲರಿ, 18 lakhs, 4%, 6% ಇಂಪಾರ್ಟೆಂಟ್ ಅಲ್ಲ. ವ್ಯವಹಾರ ಇಂಪಾರ್ಟೆಂಟ್. ರೊಕ್ಕ ಅಂತೂ ಬೇಕು ನನಗ, ಅದು ಬೇರೆ ಮಾತು. ಜಾಸ್ತಿ ಅಮೌಂಟ್ ಅದ, ಅದು ಒಂದು. ಪ್ಲಸ್ ವ್ಯವಹಾರ ರೀತಿ ಇವು ಮ್ಯಾಟರ್ ಆಗ್ತಾವ. ಗೊತ್ತಿಲ್ಲ, ಗಿರ್ಮಿಟ್ ಆಟ ಅಲ್ಲ. ವ್ಯವಹಾರ ಇಂಪಾರ್ಟೆಂಟ್ ನಮಗ. ಬ್ಯಾರೆ ಕೇಸ್ನಾಗ ಸುಮ್ ಕೂತಿ ಈ ಕೇಸ್ನಾಗ ಏನು ಮಾಡ್ಲಿಕತ್ತಿಲ್ಲ ಅಂತ ಅನ್ಬೇಡ. ಟೆಕ್ನಾಲಜಿ ಯೂಸ್ ಮಾಡಿ ಮಾತಾಡ್ಬೇಡ. ಹುಚ್ಚ ಅಂತಾರ, ಮೆಂಟಲ್ ಕೇಸ್ ಅಂತಾರ. ಅದ ಡಿಸೈಡ್ ಮಾಡೋ ನಾನು. ಯಾವ್ದು ಫಸ್ಟ್ ಟಚ್ ಮಾಡ್ಬೇಕು, ಯಾವ್ದು ಫಸ್ಟ್ ತಗೋಬೇಕು, ಯಾವ್ದು ಬಿಡ್ಬೇಕು, ಯಾವ್ದು ಲಾಸ್ಟಿಗೆ ಹಾಕ್ಬೇಕು, ಅದು ನಂದು ಕೆಲಸ, ನಂದು ನಾನ್ ನೋಡ್ತೀನಿ. ಅದು ನಮ್ಮಿಬ್ಬರ ನಡಕ್ಕೆ ಏನ್ ವ್ಯವಹಾರ ಅದ ಅದು ನೀ ತಿಳ್ಕೊಂಡು ನೀ ಮಾಡ್ಬೇಕಲ್ಲಿ. ಮಿಕ್ಸ್ ಮಾಡ್ಬೇಡಿ ಇಲ್ಲಿ 108. ಗೊತ್ತಿಲ್ಲ. ಇದಕ್ಕ ಟೆಸ್ಟ್ ಮಾಡ್ಲಿಕ್ಕ ಕ್ಯಾಟ್ ಎಕ್ಸಾಮ್ ಅಂತಾರ ಮ್ಯಾನೇಜ್ಮೆಂಟ್ ನಾಗ. ನಿಂದ ತಲಿ ಎಷ್ಟು ಶಾಣೆ ಅದಂತ ನೋಡ್ತಾರ ಅಲ್ಲಿ ಎಕ್ಸಾಮ್ ನಾಗ. ಇದು ರಿಯಲ್ ಪ್ರಾಕ್ಟಿಕಲ್ ಎಕ್ಸಾಮ್, ಇದು ಅಷ್ಟೇ ಡಿಫ್ರೆನ್ಸ್. ಅದು ಥಿಯರಿ, ಇದು ಪ್ರಾಕ್ಟಿಕಲ್. ಸರಿ ಸರಿ ಆಯ್ತು. ಇರು, ನಾನು PDF ಕಳಿಸ್ತೇನೆ ನಿನಗೆ 8 ಗಂಟೆಗೆ, ನೋಡು. ಆಮೇಲೆ ಮತ್ತೆ ಡಿಸ್ಕಷನ್ ಮಾಡೋಣ. ಡಿಸ್ಕಷನ್ ಮಾಡೋದು ಬೇಡ, ಡಿಸ್ಕಷನ್ ಕಮ್ಮಿ, ಮಾತ್ ಕಮ್ಮಿ, ಕೆಲಸ ಹೆಚ್ಚಿಗೆ. ಕೆಲಸ ಜಾಸ್ತಿ. ಮಾತ್ ಕಮ್ಮಿ. ಇದು ರೊಕ್ಕದ ವ್ಯವಹಾರ. ಇದು ಏನು ಬೆಳೆಯೋದು, ಬೆಳೆಸೋದು, ಕಟ್ಸೋದು ಇಲ್ಲಿದು. ರೊಕ್ಕದ ವ್ಯವಹಾರ. ಡಿಸೈಡ್ ಮಾಡ್ಬೇಕು, ನಿರ್ಧಾರ ತಗೋಬೇಕು, ಸ್ಟೆಪ್ ಹಾಕ್ಬೇಕು, ಮುಂದ್ ಹೋಗ್ಬೇಕು ಅಷ್ಟೇ. ಡಾಕ್ಯುಮೆಂಟ್ ಮಾಡ್ಬೇಕು, ಹಿಂಗ್ ಮಾಡ್ತೀವ್ರಿ ಅಂತ ಹೇಳಿ. ಗೌರ್ಮೆಂಟ್ ಇದ್ರ ಸಂಬಂಧ ಬಂದಾರ ಲೇನ್ದೇನಾಗ. ಡಾಕ್ಯುಮೆಂಟ್ ಮಾಡ್ಕೋರಿ, ಏನ್ ಮಾಡ್ತೀರಿ ಅಂತ ಬರೆಸ್ಕೋರಿ, ಬರೆಸ್ರಿ, ವಿಟ್ನೆಸ್ ಹಾಕೋರಿ, ಸಿಗ್ನೇಚರ್ ಹಾಕೋರಿ, ಲೀಗಲ್ ಪತ್ರ ರೆಡಿ ಮಾಡ್ಕೋರಿ, ಅದರ ತಕ್ಕಂತ ಎಕ್ಸಿಕ್ಯೂಟ್ ಮಾಡ್ರಿ. ಬಫರ್ ಟೈಮ್ ಬೇಕಿತ್ತಪ್ಪ ಅಂದ್ರೆ ಅದನ್ನು ಹಾಕ್ರಲ್ಲಿ ಡಾಕ್ಯುಮೆಂಟ್ ನಾಗ. ಮ್ಯಾಕ್ಸ್ +or-3-4 days ಅಂತ ಹೇಳಿ ಹಂಗೂ ಮಾಡ್ರಿ ಅಂತಾರ ಅವ್ರು. ಮಾಡೋ ಕೆಲ್ಸ ನಿಮ್ ಕೈಗ, ಮಾಡ್ಸೋದು ಎಲ್ಲ ನಿಮ್ ಕೈಗ. ನಾವೇನಂತಂದ್ರೆ ವಿಟ್ನೆಸ್ ಹಾಕಿ ಒಂದ್ ಸರ್ವಿಸ್ ಚಾರ್ಜ್ ಅಂತ ಫೀಸ್ ತಗೋತೀವಿ ಅಂತಂತಾರ ಅವ್ರು. ಜಡಿಸ್ಬೇಕಾಗಿತ್ತು, ಜಡಿಬೇಕಾಗಿತ್ತು, ಮಾತು ಇಂಟರ್ಮೀಡಿಯೇಟ್, ಮೀಡಿಯೇಟರಿ ಬೇಕಂದ್ರೆ ನಮ್ ಕಡೆ ಬರ್ರಿ ಅಂತಾರ ಅವ್ರು. ಹಿಂಗ ಗೊತ್ತಿಲ್ಲ. ಇದು ಪ್ರಾಕ್ಟಿಕಲ್ ಸಮಾಜ. ಇದು ನಡಕ ಬೋಸಡಿ ಮಂದಿ ಬಹಳ ಮಂದಿ ಹೊಕ್ಕೊಂಡ್ರ ಅವ್ರದ್ದು ಮಾತು ಗೀತು ಕೇಳ್ಬೇಡ. ಗೊತ್ತಿಲ್ಲ. ಬೇಸಿಕ್ಸ್ ಯೂಸ್ ಮಾಡ, ಫಂಡಮೆಂಟಲ್.
ಮಾಡಿ ವ್ಯವಹಾರಗಳು ಕರೆಕ್ಟಾಗಿ ಮಾಡ, ಉದ್ಧಾರ ಆಗ್ತಿ, ನಾನು ಉದ್ಧಾರ ಆಗ್ತೀನಿ. ಓಕೆ ಓಕೆ ಆಯ್ತು, ಕಾಲ್ ಇಡ್ತೇನೆ ಹಂಗಾರ. ಎಲ್ಲ ಕ್ಲಾರಿಟಿ ಅದ ನಿಂಗ? ಎಲ್ಲ ಕ್ಲಾರಿಟಿ. ಮತ್ ಮಂಡೇ ಗಿಂಡೆ ಈವ್ನಿಂಗ್ ಕಾಲ್ ಮಾಡಿದಾಗ ಮತ್ತ ತಲೆ ಓಡಿಸ್ಬೇಡ, ಮತ್ ಗಿರ್ಮಿಟ್ ಕೆಲ್ಸಗಳು ಬೇಡ. ಬೇಡ ಬೇಡ ಆಯ್ತು. ಸುಮ್ಮನೆ ಸುಸೂತ್ರ ಸಿಗ್ನೇಚರ್ ಆಗ್ಬೇಕು, ಕೆಲಸ ಆಗ್ಬೇಕು, ಫಂಡ್ ಟ್ರಾನ್ಸ್ಫರ್ ಆಗ್ಬೇಕು, ಮುಗೀತು. ಲೀಗಲ್ ಪೇಪರ್ ಇರ್ಬೇಕು. ಪೊಲೀಸ್ ಸಿಗ್ನೇಚರ್ ಯಾಕಪ್ಪ ಅಂದ್ರ ಅವನ್ ಜವಾಬ್ದಾರಿ ಏನಂತಂದ್ರ ಅವ ಲೀಗಲ್ ಅಡ್ವೊಕೇಟ್ ಅದಾನೋ ಇಲ್ಲ ಅಂತ ಅವನಿಗೆ ಗೊತ್ತಿರ್ಬೇಕಲ್ಲಿ. ಅವ ಬ್ಯಾಂಕ್ ಮ್ಯಾನೇಜರ್ ಅದಾನೋ ಇಲ್ಲ ಅಂತೇಳಿ ಅವನಿಗೆ ಗೊತ್ತಿರ್ಬೇಕಲ್ಲಿ. ಅದು ಅವ್ರದ್ದು ಕೆಲ್ಸ ಅಲ್ಲಿ. ಅದಕ್ಕಂತೇಳಿ ಏರಿಯಾ ಕೊಟ್ಟಿರ್ತಾರಲ್ಲಿ, 1, 2, 3 ವಿಲೇಜ್, ಗ್ರೂಪ್ ಆಫ್ ವಿಲೇಜ್, ತಾಲೂಕ್ ಅಂತ ಹೇಳಿ ಕೊಟ್ಟಿರ್ತಾರಲ್ಲಿ. ಗೊತ್ತಾಗಿಲ್ಲ? ಈ ಫಾರ್ಮ್ಯಾಟ್ ಉಪಯೋಗ ಮಾಡ್ಕೋಬೇಕಲ್ಲಿ, ಮಾಡ್ಬೇಕು ನಂದ್ ಕೇಸ್ನಾಗ ಅಂತ ಹೇಳಿಗತ್ತಿನ. ಓಕೆ ಓಕೆ ಇಡೋಣ ಕಾಲ್, ಕ್ಲಾರಿಟಿ ಸಿಕ್ಕೈತಲ್ಲ, ಇಡೋಣ ಕಾಲ್. 6 o'clock ಒಳಗೆ ಮುಗಿಸೋದು ಕೆಲಸ. ಒಟ್ಟು 8 o'clock ಡಾಕ್ಯುಮೆಂಟ್ ಕಳ್ಸೋದು ಹೇಳಿಗತ್ತಿನ. ಕಮ್ಮಿ ಕೆಲಸ ಹೆಚ್ಚಿಗೆ ಓಕೆ ಮಾಡ್ತೀವಿ. ಮಾಡಂಗಿಲ್ಲ ಮತ್ತ ಹೆಂಗ? ಮಾಡ್ತೇನೆ. ನೀನ ಮಾಡ್ಬೇಕಿದು. ನಾನೇ ಮಾಡ್ತೇನೆ. ಇದು ನಿನ್ ಜವಾಬ್ದಾರಿ. ಇದು ರೊಕ್ಕ ಕೊಟ್ಟ ಆತು, ನನ್ ಜವಾಬ್ದಾರಿ ನಾ ಮುಗಿಸಿನಿ ನನ್ನ ಸೈಡ್ಲಿಂದ. ನಿನ್ ಸೈಡ್ ಇಲ್ಲಿ ಪೆಂಡಿಂಗ್ ಕೆಲಸ. ಗೊತ್ತಿಲ್ಲ? 8 ಗಂಟೆಗೆ ನಾನು ಕಳಿಸ್ತೇನೆ PDF ಫೈಲ್. 8 ಗಂಟೆ ಇಟ್ಕೋಬೇಡ, 6 ಇಟ್ಕೋ. 6 ಇಟ್ಕೊಂಡು ಮಾಡಿದ್ರೆ ತಲೆಯಾಗ ಇರ್ತದ, ಅಲ್ಲಿ ತಲೆ ಓಡ್ತದ ಫಟಾಫಟ. ಸರಿ. ನಾನ್ ನಿನಗೆ ಏನು ಬೋಧನೆ ಕೊಡ್ಬೇಕಂತಿಲ್ಲ, ಹೆಂಗ್ ಮಾಡ್ಬೇಕಂತ ನಿಂಗೆಲ್ಲ ಗೊತ್ತು ಹೆಂಗ್ ಮಾಡ್ಬೇಕಂತೇಳಿ. ನನಗ್ ಗೊತ್ತದ, ಟ್ಯಾಲೆಂಟ್ ನಿನ್ ಕಡೆ ಅದ, ನನಗ್ ಗೊತ್ತದ. ನಾನು ಕೆಲಸ ಗಿರ್ಮಿಟ್ ಆಟಗಳು ಬೇಡ ಅಂತ ಹೇಳಿಗತ್ತಿನ, ಸ್ವಚ್ಛ ಹೇಳಿಗತ್ತಿನ. ಈ ಸ್ಕಿಲ್ ನನಗೂ ಅದಾವ ಮರ. ತಿಳಿತಿಲ್ಲ? ಶಾಣೆ ಆಗೋದು ನಮ್ಮಿಬ್ರನ್ನ ಆಗೋದಿಲ್ಲ, ಬ್ಯಾರೆಯವ್ರು ನಮ್ ವ್ಯವಹಾರಕ್ಕೆ ನಮಗ್ ಪ್ರಾಫಿಟ್ ಆಗ್ಬೇಕಂತೇಳಿ ಬ್ಯಾರೆಯವ್ರ ಕೇಸ ನಾವ್ ಶಾಣೆ ಆಗ್ಬೇಕು. ನೀ ಉಲ್ಟಾ ಹೊಡಿತೀನಿ ನೀನು ಮನುಷ್ಯ. ತಿಳಿತಿಲ್ಲ? ತಿಳಿತಿಲ್ಲ ಪಾಯಿಂಟ್ ಏನ್ ಹೇಳಿಗತ್ತೀನಿ ಅಂತ ಹೇಳಿ. ಸೊ 6% ಹಾಕಿ ಕಾಂಪೌಂಡ್ ಇಂಟ್ರೆಸ್ಟ್ ಹಾಕಿ ಅಲ್ಲಿ ಹಾಕ್ಸೋದ ಜವಾಬ್ದಾರಿ ನಿಂದಿರ್ಬೇಕಲ್ಲಿ. ಗೊತ್ತಾತ? ಮಾಡ್ತೀವಿ, ಮಾಡಂಗಿಲ್ಲ? ಮಾಡ್ತೇನೆ. ಕಾಲ್ ಇಡೋಣ. ಆಗ್ತದ? ಆಗ್ತದೆ. ಮತ್ತೇನು ಗಿರ್ಮಿಟ್ ಬೇಡ? ಏನು ಬೇಡ. ಎಲ್ಲಾ ಕ್ಲಿಯರ್ ಕಟ್ ಅದ ನಿನ್ ಕಡೆ. ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಎಲ್ಲ ಕರೆಕ್ಟ್ ಆಗದ, ಪದ್ಧತಿ ಸೀರಿ. ಮತ್ತೇನು ಚೂಚು ಮಮ್ಮೆ ಇಲ್ಲ, ತೂತು ಮಮ್ಮೆ ಏನೂ ಇಲ್ಲ. ಕ್ಯೂವಾ ಪುಯ್ಯ ಟುಯ್ಯ ಪುಯ್ಯ ಲುಯ್ಯ ಇಲ್ಲ, ಏನೂ ಇಲ್ಲ. ಏನೂ ಇಲ್ಲ. ಓಕೆ, ಕಾಲ್ ರಿಟರ್ನ್ ಮಾಡೋಣ. ಓಕೆ ಫೈನ್.